ಸೊ ಒಂದು ತಿಳ್ಕೊಳ್ಳಿ, ರಾಜಕೀಯ ಪಕ್ಷಗಳು ಅಂದರೆ ಸರ್ವೇ ಸಾಮಾನ್ಯ. ಈ ಥರದ ಚರ್ಚೆಗಳು ಇಲ್ಲದೆ ಇರತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯದ ನಂತರ ಎಂತೆಂಥ ಸನ್ನಿವೇಶದಲ್ಲೂ ಸಹ ಇವೆಲ್ಲ ನಡೆದಿರ್ತಕ್ಕಂಥದ್ದನ್ನು ನೀವು ನೋಡಿದ್ದೀರ. ನಮಗೆ ಮುಖ್ಯಮಂತ್ರಿಗಳು ಮೊನ್ನೆ ಸ್ಪಷ್ಟಪಡಿಸಿದ್ದಾರೆ, 2.5 ವರ್ಷಕ್ಕೆ ಆಯಿತು ರೀಶಫಲ್ ಮಾಡಬೇಕು ಅಂತೇಳಿ ನಾನು ಹೈಕಮಾಂಡನ್ನು ಕೇಳಿದ್ದೀನಿ. ಹೈಕಮಾಂಡು 2.5 ವರ್ಷಕ್ಕೆ ಮಾಡೋಣ ಅಂತ ಹೇಳಿದರು. ಹಾಗಾಗಿ ನಾನು 2.5 ವರ್ಷಕ್ಕೆ ರೀಶಫಲ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ, ಹೈಕಮಾಂಡ್ ಅನುಮತಿ ತಗೊಂಡು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೈಕಮಾಂಡು ನಿನ್ನೆ ನಮ್ಮ ಅಧ್ಯಕ್ಷರು ಸಹ, ಹೈಕಮಾಂಡ್ ಅಂತ ಅಂದರೆ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಮ್ಮ ರಾಜ್ಯಕ್ಕೆ ಒಬ್ಬ ಜನರಲ್ ಸೆಕ್ರೆಟ್ರಿ ಇದ್ದಾರೆ, ಇಡೀ ರಾಷ್ಟ್ರಕ್ಕೆ ಅಡ್ಮಿನಿಸ್ಟ್ರೇಟಿವ್ ಜನರಲ್ ಸೆಕ್ರೆಟ್ರಿ ಇದ್ದಾರೆ, ಜೊತೆಗೆ ನಮಗೆ ನಾಯಕರು ರಾಹುಲ್ ಗಾಂಧಿಯವರು ಇದ್ದಾರೆ. ಅವರು 4 ಜನ ಕೂತ್ಕೊಂಡು ತೀರ್ಮಾನ ಮಾಡಿ ಒಂದು ನಾವು ರೀಶಫಲ್ ಬಗ್ಗೆ ಅಥವಾ ರಾಜ್ಯದ ರಾಜಕಾರಣದ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ಕೊಡ್ತೀನಿ ಅಂತೇಳಿ ಮೊನ್ನೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಅವ್ರ ಮನೆ ಹತ್ರ ನೀವೆಲ್ಲ ಹೊರಗಡೆ ಕಾಯೋದು ಬೇಡ, ನನಗೂ ಬೇಜಾರಾಗೋದು ಬೇಡ, ನಿಮಗೂ ಬೇಜಾರಾಗೋದು ಬೇಡ ಅಂತ ಹೇಳಿದ್ದಾರೆ. ಬಹುಶಃ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀವಿ. ಸೊ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ ಇಷ್ಟೆಲ್ಲ ನಡೆದ್ರು. ನಿನ್ನೆ ಸಿಡ್ಲುಗಡದಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಗಿದೆ. ಇಬ್ಬರು ಜೊತೆಯಲ್ಲೇ ಫಂಕ್ಷನಲ್ಲಿ ಅನ್ಯೋನ್ಯವಾಗಿ ರಾಜ್ಯದ ರಾಜಕಾರಣವನ್ನು, ಸರ್ಕಾರದ ವಿಚಾರಗಳನ್ನ ಡಿಸ್ಕಸ್ ಮಾಡ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡಿದ್ದಾರೆ. ಈ ಥರದ್ದು ಎಲ್ಲರೂ ನೋಡಿರ್ಲಿಕ್ಕೆ ಸಾಧ್ಯನಾ ನೀವು? ಬಿ ಜೆ ಪಿನಲ್ಲಿ ಇವತ್ತು ಸಹ ಯತ್ನಾಳ್ ವಿಜೇಂದ್ರ ಜೊತೆಲಿ ಇರ್ತಾರ, ಅಥವಾ ರಮೇಶ್ ಜಾರಕಿಹೊಳಿ ನಮ್ಮ ಅಶೋಕ್ ಜೊತೆಲಿರ್ತಾರ, ಅಥವಾ ಕುಮಾರ್ ಬಂಗಾರಪ್ಪ ಅಥವಾ ಇನ್ನೊಬ್ಬರು ಜೊತೆಲಿರ್ತಾರ? ನಮ್ಮಲ್ಲಿ ರೀಶಫಲ್ ಟೈಮ್ ಅಂದರೆ ಶಾಸಕರು ಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅದರಿಂದ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ, ಸಿದ್ದರಾಮಯ್ಯವ್ರ ಹತ್ರ ಹೋಗ್ತಾರೆ, ಡಿ ಕೆ ಅವ್ರ ಹತ್ರ ಹೋಗ್ತಾರೆ, ವೇಣುಗೋಪಾಲ್ ಹತ್ರ ಹೋಗ್ತಾರೆ, ಸಹಜವಾದದ್ದು. ಮತ್ತು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ನನಗೂ ಒಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಷ್ಟೇ, ಇದನ್ನೆಲ್ಲವನ್ನೂ ತೀರ್ಮಾನ ಮಾಡೋರು ನಮ್ಮ ಪಕ್ಷದ ಹೈಕಮಾಂಡ್. ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲಾ ಮೇಡಮ್ ಎಲ್ಲವೂ ಆದಷ್ಟು ಬೇಗ ಒಂದು ಸೂಕ್ತವಾದಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ ಬಾಯಿ ಬಿಟ್ಟೆ ಖರ್ಗೆ ಅವರು ಹೇಳಿದ ಮೇಲೆ ಯಾರೂ ಇದರ ಬಗ್ಗೆ ಮಾತನಾಡೋದು ಅವಶ್ಯಕತೆ ಇಲ್ಲ ಅಂತಲೂ ನಮ್ಮೆಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ, ಸೊ ನಾವು ಸಹ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು, ಚರ್ಚೆ ಮಾಡೋದು, ನೀವು ನಮ್ಮನ್ನು ಬಾಯಿ ಬಿಡ್ಸೋಕ್ಕೆ ಪ್ರಯತ್ನ ಮಾಡೋದು, ಕೇಳೋಕ್ಕೆ ಪ್ರಯತ್ನ ಮಾಡೋದು ಅದು ಸೂಕ್ತ ಅಲ್ಲ ಅನಿಸುತ್ತೆ. ಅಶೋಕಿಗೆ ಪಾಪ ಏನು ಮಾಡ್ತಾರ್ರಿ? ಈ ಅಶೋಕು ಸಹಜವಾಗಿ ಅವರಿಗೆ ವಿರೋಧ ಪಕ್ಷದ ನಾಯಕತ್ವವನ್ನು ನಿಭಾಯಿಸಲಿಕ್ಕೆ ಆಗದೇ ಇದ್ದಾಗ ಇಂಥದ್ದು ಏನಾದ್ರು ಹೇಳಬೇಕಲ್ಲ. ಹೋಗಲಿ, ನಾನು ಮೊನ್ನೆ ಒಬ್ಬರು ಹೇಳಿದೆ ಮಾಧ್ಯಮ ಸ್ನೇಹಿತರಿಗೆ ಏರ್ಪೋರ್ಟಲ್ಲಿ, ನಮ್ಮ ಸರ್ಕಾರ ರಚನೆ ಆದ ಇಲ್ಲಿವರೆಗೆ ವಿರೋಧ ಪಕ್ಷರು ಕೊಟ್ಟಿರೋ ಮಾಹಿತಿ ಆಧಾರವಾಗಿ ಇಟ್ಕೊಂಡು ನಮ್ಮ ಮೀಡಿಯಾ ಅನಿವಾರ್ಯ ಮಾಡಲೇಬೇಕಾಗುತ್ತೆ, ಮಾಡಿದಾರಲ್ಲ. ಯಾವುದಾರು ಒಂದು ಸಕ್ಸಸ್ ಆಗಿದೆಯಾ? ತೋರಿಸಿ ನನಗೆ. ಯಾವುದಾರ ವಿಚಾರ, ರಾಜಕೀಯ ಅಥವಾ ಸರ್ಕಾರ ಅಥವಾ ಪಕ್ಷ, ಯಾವುದಾರ ವಿಚಾರದಲ್ಲಿ ಒಂದು ಸಕ್ಸಸ್ ಆಗಿದ್ದರೆ ನನ್ನನ್ನು ಕ್ವಶನ್ ಕೇಳಿ, ನಾನು ಅದಕ್ಕೆ ಹೇಳ್ತೀನಿ. ನೋಡಿ, ನಾನು ಒಂದು ಮಾತಾಡಿದ್ರೆ ಅದು 80-20 ಹಂಗೆ ಒಂದು 60-70% ಸತ್ಯ ಇರಬೇಕು. ಬಿಡೆ ಅವತ್ತು ಮಾತಾಡಿದ್ರು ಕರೆಕ್ಟ್ ಕಣೆ ಅನ್ನಬೇಕು. ಹಿಂದೆ ಪತ್ರಿಕೆಯಲ್ಲಿ ರೈಟಿಂಗ್ ಬಂದರೆ ದೇಶದ ರಾಜಕಾರಣನೇ ಗಡಗಡಗಡ ನಡುಗರು, ಅಸೆಂಬ್ಲಿ ಒಳಗಡೆ ಹೋಗಿ ಬರಲಿಕ್ಕೆ ಮಂತ್ರಿಗಳು ನಡುಗರು. ಇವತ್ತು ಅವರು ವಿರೋಧ ಪಕ್ಷದ ಮಾತು ಕೇಳ್ಕೊಂಡು ನೀವು ಏನೂ ಮಾಡೋಂಗಿಲ್ಲ, ಪತ್ರಿಕೆಯಲ್ಲಿ ಅಥವಾ ಮೀಡಿಯಾದಲ್ಲಿ ಮಾಡಬೇಕಾಗತ್ತೆ. ಅವರು ನಿಮ್ಮನ್ನು ಸಹ ಇವತ್ತು ಅನುಮಾನಾಸ್ಪದವಾಗಿ ನೋಡುವಂಥ ಪರಿಸ್ಥಿತಿಗೆ ತರ್ತಾರೆ. ನಾನು ವೈಯಕ್ತಿಕ
ತಮಾಷೆಗೆ ಹೇಳ್ತಾ ಇಲ್ಲ, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ಕೆಲವರು ಮಾತನಾಡೋ ರೀತಿನ ನೀವು ಗಂಭೀರವಾಗಿ ತಗೊಳ್ಳದೇ ಇದ್ದರೆ ಈ ಥರದ್ದೆಲ್ಲ ಆಗ್ತದೆ. ಈಗ ನಾನು ಹೇಳಿಕೆ ಕೊಡ್ತೀನಿ, ಮಂಡ್ಯದಲ್ಲಿ ಬಂದಾಗ ನಾನು ಮಂತ್ರಿಯಾಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹೇಳಿಕೆ ಕೊಡೋದ್ರಲ್ಲಿ ಯಾವುದಾದ್ರೂ ಈ ಥರದ ಲಘುವಾಗಿ ಹೇಳ್ತಕ್ಕಂಥದ್ದು ಯಾವ್ದಾರು ಒಂದಿದ್ರೆ ಹೇಳ್ತು. ಎಲ್ಲಿ ಹೇಳಿದ್ರು? ಎಲ್ಲಿ ಹೇಳಿದ್ರು? ನಿಮ್ಗೆ ಹೇಳಿದ್ರಾ? ನೋಡಿ, ಒಂದು ನಿಮಿಷ, ಒಂದು ನಿಮಿಷ, ಅದಕ್ಕೆ ಹೇಳ್ತೀನಿ ಕೇಳಿ. ಅವರು ಹೇಳ್ತೀನಿ, ಅದಕ್ಕೆ ಅವ್ರು ಕೌಂಟ್ರ್ ಕೊಟ್ರಾ? ಒಂದು ನಿಮಿಷ ಹೇಳೇ ಬಿಡ್ತೀನಿ ಕೇಳಿ. ಸಿ ಎಮ್ ಅವರು 100 ಸರಿ ಹೇಳೋರು, ಅಲ್ಟಿಮೇಟ್ ಹೈಕಮಾಂಡ್ ತೀರ್ಮಾನ ಅಂತ. ನೀವು ಪದೇ ಪದೇ ಒಂದು ನಿಮಿಷ ಕೇಳಪ್ಪ ಬ್ರದರ್, ಒಂದು ನಿಮಿಷ ಹೇಳ್ತೀನಿ, ಅದಕ್ಕೂ ಹೇಳ್ತೀನಿ, ಅಲ್ಲ ಅದಕ್ಕೂ ಹೇಳ್ತೀನಿ. ನೀವು ಹೋಗ್ಬಿಟ್ಟು ಹಿಂಗೆ ಸರ್ ನೀವು ಬಜೆಟ್ ಮಾಡ್ತೀರಾ ಸರ್, ನೀವು ಯಾವಾಗ ರಾಜೀನಾಮೆ ಕೊಡ್ತೀರಾ ಸರ್ ಹಂಗಂದರೆ ಒಂದು ನಿಮಿಷ ಕೇಳಿ. ಹಂಗೇನೆ ಯಾರಿಗೆ ಆಗಲಿ, ನೀವು ನಾವು ಮನುಷ್ಯರೇ ಅಲ್ವಾ, ಯಾರೇ ಆಗಲಿ ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ, ನಾಳೆ ಬೆಳಗ್ಗೆ ನಾನು ಅಧಿಕಾರ ಬಿಡ್ತೀನಿ, ಯಾರೂ ಹೇಳೋಕ್ಕಾಗಲ್ಲ. ನೀವು ಹೇಳೋಕ್ಕಿಲ್ಲ, ನಾವು ಹೇಳೋಕ್ಕಿಲ್ಲ, ಯಾರು ಹೇಳೋಕ್ಕಿಲ್ಲ. ಅವರು ಒಟ್ಟೆ ಒಂದೇ ಹೈಕಮಾಂಡ್ ತೀರ್ಮಾನ ಅಂತ. ಆಮೇಲೆ ಡೆಪ್ಟಿ ಸಿ ಎಮ್ ಅವರು, ಹೌದು ಅವರು 5 ವರ್ಷ ನಾನೇ ಸಂತೋಷ, ಅವ್ರು ಹೇಳಿದ್ಮೇಲೆ ನಮ್ಮದೇನಿದೆ, ನಮ್ಮ ಪಕ್ಷದ ಹಿರಿಯವರು ನಮ್ಮ ನಾಯಕರು ಅವ್ರು ಹೇಳಿದ್ಮೇಲೆ ನಂದೇನು ತಗರಾಲಿಲ್ಲ ಅಂತ ಹೇಳಿರೋವಿನ ಅವ್ರು ಯಾಕಂಗೆ ಹೇಳಿದ್ರು ಅಂತ ಯಾವಾಗಾರ ಕೇಳೋರ? ಪ್ರಶ್ನೆ ಇಲ್ಲ. ಅದರಿಂದ ನಾನು ನಿಮ್ಗೆ ಹೇಳಿದ್ದು ಇದೇನೂ ಸತ್ವ ಇಲ್ಲ, ಏನೋ ನಡೀತಾ ಇದೆ, ರಾಜಕೀಯ ಚರ್ಚೆ ಆಗ್ತಾ ಇದೆ, ಇವತ್ತು ನಾಳೆ ಏನಾಗುತ್ತೋ ಎಂತಾಗುತ್ತೋ ಅಂತ ಅನಿವಾರ್ಯ, ನೀವು ಮಾಡಬೇಕಾಗತ್ತೆ, ಮಾಡ್ತೀರಾ. ಇದರಲ್ಲಿ ಅಶೋಕು ಮತ್ತು ಈ ಕುಮಾರಸ್ವಾಮಿಯವರು ಇವತ್ತೇ ನಾಳೆ ಕೊಟ್ಟೋಗುತ್ತೆ, ನಾನು ರೆಡಿ ಆಯ್ತಾ ಇದ್ದೀನಿ ಪಂಚೆ ಉಟ್ಕೊಂಡು ಅಂತ ಅಂದರೆ ನಾವೇನು ಮಾಡಲಿ? ಈಗ ಕೊಟ್ಟ ಅಧಿಕಾರನ 5 ವರ್ಷವೂ ಮಾಡ್ಬೋದಾಯಿತು, ಮಾಡೋಕ್ಕಾಗಲಿಲ್ಲ. ಅಧಿಕಾರ ಬೇಕು ಅಂತ ಬಯಸೋದು, ಅಧಿಕಾರ ಸಿಕ್ಕಿದಾಗ ಅಧಿಕಾರ ಮಾಡಲ್ಲ. ಅದರಿಂದ ಯಾಕೆ ತಲೆ ಕೆಡ್ಸ್ಕೊತೀರಾ? ದಯಮಾಡಿ ಸ್ನೇಹಿತರೆ, ಎಲ್ಲ ಊಟ ಟೈಮ್ ಆಗಿದೆ, ಊಟ ಮಾಡಿ. ಅದೇ ಹೈಕಮಾಂಡ್ ಅಂದರೆ ಅವರು ಸೇರಿ. ಹೌದ್ರಿ, ಒಂದು ನಿಮಿಷ, ಯಾವ ಪಕ್ಷನೂ ಸಿಂಗಲ್ಲಾಗಿ ತೀರ್ಮಾನ ಮಾಡಿರೋರ ಪಕ್ಷ ಉಳಿದಿಲ್ಲ. ಸಾಮೂಹಿಕ ನಾಯಕತ್ವ ಹೆಗಡೆ ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆಯವರಾದ್ರೂ ಅವ್ರಿಗೆ ಒಂದು ಟೀಮ್ ಇರುತ್ತೆ. ಆ ಟೀಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ ಅಂದವ್ರೆ ವಿನಃ ಅವ್ರು ಹಂಗಂದರೆ ನಾನು ಯಾರೋ ತೀರ್ಮಾನ ತಗೋತಾರೆ ಅಂತಿಲ್ಲ. ಹೈಕಮಾಂಡ್ ಅಂತಂದರೆ ಇನ್ಕ್ಲೂಡಿಂಗ್ ಖರ್ಗೆಯವ್ರು ಸೇರಿ ಹೈಕಮಾಂಡ್. ಅದು ಅವ್ರು ಹೇಳ್ತಾರೆ ಬಿಡು, ನನಗೂ ನಿನಗೂ ಯಾಕೆ? ಹಾಂ ಹಾಂ ಒಬ್ಬರು ಹೇಳಿದ್ರೆ ಹೇಳ್ಬೋದಪ್ಪ, ಆಗುದಪ್ಪ. ನಾನು ನೀನು ಯಾಕೆ ತಲೆ ಕೆಡ್ಸ್ಕೊಳ್ಳೋದು? ಅದು ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ ಇನ್ಮೇಲೆ ಹೈಕಮಾಂಡಿಗೆ ಬಿಟ್ಬಿಡೋಬ್ರದ? ಹಾಂ ಇಲ್ಲ, ನಾನು ಮಂತ್ರಿಮಂಡಲದಲ್ಲಿ ಒಬ್ಬ ಮಂತ್ರಿ, ನಾನು ಪಕ್ಷದಲ್ಲಿ ರಾಷ್ಟ್ರೀಯ ಹೈಕಮಾಂಡ್ ಬೇರೆ ಇದೆ, ರಾಜ್ಯದ ಹೈಕಮಾಂಡ್ ಬೇರೆ ಇದೆ. ರಾಜ್ಯದ ಹೈಕಮಾಂಡಲ್ಲೂ ನಾನಿಲ್ಲ ಮೆಂಬರು, ರಾಷ್ಟ್ರೀಯ ಹೈಕಮಾಂಡಲ್ಲೂ ನಾನು ಮೆಂಬರ್ ಇಲ್ಲ, ಮಂತ್ರಿಮಂಡಲದಲ್ಲಿ ಮಾತ್ರ ಮೆಂಬರು. ಎಲ್ಲ ಎಲ್ಲವೂ ಆದಷ್ಟು ಬೇಗ ಎಲ್ಲವೂ ಸಹ ತೀರ್ಮಾನ ಆಗುತ್ತೆ. ಸೊ ಯಾವುದೂ ಪ್ರಾಬ್ಲಮ್ ಇಲ್ಲ. ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆ ಸರ್ವೇ ಸಾಮಾನ್ಯ. ಯಾವುದೂ ಸಹ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗಲಿ ಆಗುವಂಥ ಪ್ರಶ್ನೆ ಇಲ್ಲ.